ವಾರ್ತೆಗಳ ವಿವರ. ನಗರದ ಪಶ್ಚಿಮ ಸಂಚಾರ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಮೊಹಮ್ಮದ್ ಜಕ್ರಿಯಾ 55 ವರ್ಷದ ಪೇದೆಯೊಬ್ಬರು ಇಂದು ಬೆಳಗಿನ ಜಾವ 4 ಗಂಟೆಯ ಸುಮಾರಿಗೆ ಠಾಣೆಯ ಹಿಂಭಾಗದಲ್ಲಿರುವ ವಾಶ್ರೂಮಿನ ಕಬ್ಬಿಣದ ಗೇಟಿಗೆ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ ದುರಂತ ಘಟನೆ ನಡೆದಿದೆ. ಸಾವನ್ನಪ್ಪಿದ ಜಕ್ರಿಯಾ ಅವರ ಬಗ್ಗೆ ಸಾರ್ವಜನಿಕರಲ್ಲಿ ಒಳ್ಳೆಯ ಅಭಿಪ್ರಾಯವಿದ್ದು ಹಲವಾರು ವರ್ಷಗಳಿಂದ ನಿಷ್ಠೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ರು ಎನ್ನಲಾಗಿದೆ. ಇತ್ತೀಚೆಗೆ 5-6 ತಿಂಗಳಿಂದ ಅವರಿಗೆ ಅನಾರೋಗ್ಯ ಕಾಡ್ತಾ ಇತ್ತು. ಬೆನ್ನು ನೋವಿಗೆ 2 ತಿಂಗಳು ರಜೆಯಲ್ಲಿದ್ದ ಅವರು ಜನವರಿ 6ರಂದು ಮತ್ತೆ ಕೆಲಸಕ್ಕೆ ಹಾಜರಾಗಿದ್ರು. ನಿನ್ನೆ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಸಹೋದ್ಯೋಗಿ ಹಾಗೂ ಹಿರಿಯ ಅಧಿಕಾರಿಯೊಬ್ರು ತನಗೆ ಕಿಂಡಲ್ ಮಾಡಿದ್ರಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಳ್ಳಿರುವುದಾಗಿ ವಾಟ್ಸ್ಆಪ್ ಮೆಸೇಜ್ ಕೂಡ ಹಾಕಿದ್ದರು ಎನ್ನಲಾಗಿದೆ. ಈ ಬಗ್ಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಬಳಿಕ ಮಾಹಿತಿ ನೀಡಿದ ಜಿಲ್ಲಾ ರಕ್ಷಣಾಧಿಕಾರಿ ಮೃತ ಜಕ್ರಿಯಾ ಪ್ರಾಮಾಣಿಕ ಸಿಬ್ಬಂದಿಯಾಗಿದ್ದು ನಿನ್ನೆ ರಾತ್ರಿ ಕರ್ತವ್ಯದಲ್ಲಿದ್ದರು. ಇಂದು ಬೆಳಗಿನ ಜಾವ 4ರಿಂದ 5ರ ಸುಮಾರಿನ ಮಧ್ಯದಲ್ಲಿ ಕೃತ್ಯವನ್ನ ಎಸಗಿದ್ದಾರೆ. ತಕ್ಷಣ ನಾವು ಅವರ ಕುಟುಂಬವನ್ನ ಸಂಪರ್ಕಿಸಿ ಅವರಿಗೆ ವಾಸ್ತವವನ್ನ ತಿಳಿಸಿದ್ದೇವೆ. ಅವರ ಕುಟುಂಬದ ಪ್ರಕಾರವೇ ಹಿಂದೆ ಒಂದು ಬಾರಿ ಕೂಡ ಅವರು ಆತ್ಮಹತ್ಯೆಗೆ ಯತ್ನಿಸಿ ತಲೆಗೆ ಏಟು ಮಾಡಿಕೊಂಡಿದ್ರು ಎನ್ನಲಾಗಿದೆ. ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ಎಂದು ಕುಟುಂಬದವರು ತಿಳಿಸಿದ್ದು ಠಾಣೆಯಲ್ಲಿ ಅಸಹಜ ಸಾವು ಪ್ರಕರಣ ದಾಖಲಾಗಿದ್ದು ಅವರ ವಾಟ್ಸ್ಆಪ್ ಮೆಸೇಜ್ ಬಗ್ಗೆ ಮತ್ತು ಅವರ ಸಾವಿಗೆ ಏನಾದರೂ ಕಾರಣವಿದ್ದಲ್ಲಿ ಹೆಚ್ಚಿನ ತನಿಖೆಯನ್ನು ನಡೆಸಿ ವಿವರ ನೀಡುತ್ತೇವೆ ಅಂತ ಜಿಲ್ಲಾ ರಕ್ಷಣಾಧಿಕಾರಿ ತಿಳಿಸಿದರು. ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮ ಸಂಚಾರ ಠಾಣೆಯಲ್ಲಿ ಇವತ್ತು ನಮ್ಮ ಹೆಡ್ ಕಾನ್ಸ್ಟೇಬಲ್ ಆದ ಮೊಹಮ್ಮದ್ ಜಕ್ರಿಯಾ ಅನ್ನೋರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅವರು ಡ್ಯೂಟಿಗೆ ನೆನ್ನೆ ತಾನೇ ಬಂದಿದ್ದರು. ಅದಕ್ಕಿಂತ ಮುಂಚೆ ಅವರು ಬೆನ್ನು ನೋವಿನ ರೀಸನ್ಸ್ಗಾಗಿ ಲಾಂಗ್ ಲೀವಲ್ಲಿದ್ದರು. ನಿನ್ನೆ ಟುಡೇ ಅರ್ಲಿ ಮಾರ್ನಿಂಗ್ ಬಾತ್ರೂಮ್ ಹತ್ರ ನೋಟನ್ನು ಬರೆದು ಹಿ ಹ್ಯಾಸ್ ಕಮಿಟೆಡ್ ಸೂಸೈಡ್. ಇದರಲ್ಲಿ ಅದ್ರ ಜೊತೆಗೆ ಅವರು ಒಂದು ಗ್ರೂಪಲ್ಲೂ ಕೂಡ ನಮ್ಮ ಸ್ಟೇಷನ್ ಗ್ರೂಪಲ್ಲೂ ಕೂಡ ಒಂದು ವಾಟ್ಸಪ್ ಮೆಸೇಜನ್ನು ಹಾಕಿದ್ದಾರೆ. ವಾಟ್ಸಪ್ ಮೆಸೇಜ್ ಡೀಟೇಲ್ಸ್ನ ಅವ್ರ ಫ್ಯಾಮಿಲಿಗೆಲ್ಲ ನಾವು ತಿಳಿಸಿದ್ದೀವಿ. ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ. ಅವರು ಇವಾಗ ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಮೇಲೆ ನಮ್ಮ ಮುಂದಿನ ಕಾನೂನಾತ್ಮಕ ಕ್ರಮವನ್ನು ನಾವು ತಗೊಳ್ತೀವಿ. ಅದರಲ್ಲಿ ಅವರು ಹೆಲ್ತ್ ರೀಸನ್ ಬಗ್ಗೆನೂ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಮತ್ತೊಬ್ಬ ಕಾನ್ಸ್ಟೇಬಲ್ ಕೂಡ ನಮಗೆ ಕಾಲು ಎಳಿತಾ ಇದ್ದ ಅಂತಲೂ ಕೂಡ ಬರೆದಿದ್ದಾರೆ. ಬಟ್ ಆ ಡೀಟೇಲ್ಸು ಅವ್ರ ಫ್ಯಾಮಿಲಿ ವಿಲ್ ಟೇಕ್ ಅ ಕಾಲ್, ಅವ್ರೇನು ಹೇಳ್ತಾರೆ ಅಂತ. ಅದರ ಮೇಲೆ ನಾವು ನಮ್ಮ ಮುಂದಿನ ಕಾನೂನಾತ್ಮಕ ಪ್ರಕ್ರಿಯೆಯನ್ನು ಶುರು ಮಾಡ್ತೀವಿ.